ಬೆಳಗಾವಿಯಲ್ಲಿ ಖಾಸಗಿ ಮಾರುಕಟ್ಟೆ ಸುಮಾರು 3-4 ವರ್ಷದಿಂದ ನಿರಂತರ ಪ್ರಾರಂಭ ಆಗಿ ಸಾಕಷ್ಟು ರೈತರ ಮೇಲೆ ಇವತ್ತ ದೌರ್ಜನ್ಯ ನಡೀತಾ ಇತ್ತು, ಭ್ರಷ್ಟಾಚಾರಕ್ಕೆ ನಡೀತಾ ಇತ್ತು. ಹೀಗಾಗಿ ಸಾಕಷ್ಟು ತೊಂದರೆಯನ್ನ ಇವತ್ತ ರೈತರು ಅನುಭವಿಸ್ತಕ್ಕಂಥ ಸಂದರ್ಭ. ಏನೋ ಹೋರಾಟಗಾರರು, ಸಾಕಷ್ಟು ಕಾನೂನು ಸಲಹೆಗಾರರು ಎಲ್ಲರೂ ಕೂಡಿ ಇವತ್ತೇನ ಇಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರಕ್ಕೆ ವಿರುದ್ಧ ಸರ್ಕಾರಕ್ಕೆ ತಿಳಿಸಿದಾಗ ಸರ್ಕಾರ ನಿನ್ನೆ ಲೈಸೆನ್ಸ್ ರದ್ದು ಮಾಡಿತ್ತು. ಲೈಸೆನ್ಸ್ ಅನ್ನ ಇವತ್ತ ಜಿಲ್ಲಾಧಿಕಾರಿ ಅವ್ರಿಗೆ ಮನವರಿಕೆ ಮಾಡಿ, ನೀವು ಲೈಸೆನ್ಸ್ ರದ್ದಾಗತ್ತಿ, ನೀವು ಚಟುವಟಿಕೆಯನ್ನು ಮಾಡಬೇಡ್ರಿ, 48 ಗಂಟೆ ಒಳಗ ನಿಮ್ಮೆಲ್ಲ ಅಲ್ಲಿ ನಡೆದಕ್ಕಂಥ ಚಟುವಟಿಕೆಯನ್ನು ವಾಪಸ್ ಬಿಡ್ರಿ ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟಾಗ ಕೂಡ ನಿನ್ನೆ ಅಧಿಕಾರಿಗಳ ಮೇಲೆ ರಾತ್ರಿ 12 ಗಂಟೆಕ ಕೃಷಿ ಮಾರುಕಟ್ಟೆ ಸೆಕ್ರೆಟರಿ ಹಾಗೂ ಹಲವಾರು ಅಧಿಕಾರಿಗಳು ಪೊಲೀಸ್ ಇಲಾಖೆ ಮೇಲೆ 200 ಮಂದಿನ ಕೈಯಾಗ ಇವತ್ತು ಚಾಕೋ ಮತ್ತು ಬಡಿಗೆ ತಗೊಂಡ್ಬಂದ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಗಾಯ ಹಿಡಿಯುವಂತ ಕೆಲಸ ಮಾಡ್ಯಾರು. ಅದಕ್ಕಾಗಿ ಇವತ್ತು ಸಾವಿರಾರು ರೈತರೆಲ್ಲ ಇಲ್ಲಿ ಆಕ್ರೋಶಕ್ಕೆ ಸೇರಿದೀವಿ. ಜಿಲ್ಲಾಡಳಿತ ತಕ್ಷಣ ಅದನ್ನ ಸೀಸ್ ಮಾಡಬೇಕು ಅನ್ನುವಂಥದನ್ನ ಒತ್ತಾಯ ಮಾಡಿದೀವಿ. ಜಿಲ್ಲಾಧಿಕಾರಿ ಅವರ 6-7 ಗಂಟೆ ಮಟ್ಟ ಅವಕಾಶ ಕೊಟ್ಟರು, ಅದನ್ನ ಮಾಡ್ತಾರದ್ ಭರವಸೆ ಇಟ್ಟು ಇವತ್ತು ಜಿಲ್ಲಾ ಉಸ್ತುವಾರಿ ಅವರು ಕೂಡ ಇದಕ್ಕೆ ಗಮನ ಕೊಡಬೇಕು, ರಾಜ್ಯದ ಮುಖ್ಯಮಂತ್ರಿ ಅವರು ಕೂಡ ಇದಕ್ಕೆ ಗಮನ ಕೊಡಬೇಕು. ಇದಕ್ಕ ಮುಂದೆ ಏನಾರು ತಪ್ಪಿಸಿರಪ್ಪ ಅಂದ್ರೆ ಹಲವಾರು ಅನಾಹುತಕ್ಕೆ ಇವತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರನ ಹೊಣೆ ಹಾಕದೆ ಸರ್ಕಾರ ಕಚೇರಿ ಕೊಡ್ತೇವೆ.